ನಿನ್ನೆಯಿಂದ ಸಿಇಟಿ ಪರೀಕ್ಷೆ ಆರಂಭವಾಗಿದೆ. ಈ ವರ್ಷ ದಾಖಲೆಯ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಆದರೆ ನಿನ್ನೆ ನಡೆದ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ನೋಡಿದ ವಿದ್ಯಾರ್ಥಿಗಳು ಶಾಕ್ ಆಗಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ಕೆಇಎ ಬೋರ್ಡ್ ಎಡವಟ್ಟು. ಪ್ರಶ್ನೆ ಪತ್ರಿಕೆ ನೋಡಿ ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿ. ನಿನ್ನೆಯಿಂದ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ಆರಂಭವಾಗಿದೆ. ಎಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ ಸೇರಿದಂತೆ ಹಲವು ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ಸಿಇಟಿ ಪರೀಕ್ಷೆ ನಡೆಯುತ್ತಿದೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಂದು ಎಡವಟ್ಟು ಮಾಡಿದೆ. ನಿನ್ನೆ ನಡೆದ ಜೀವಶಾಸ್ತ್ರ, ಗಣಿತ ವಿಷಯದಲ್ಲಿ 30 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿವೆಯಂತೆ. ಜೀವಶಾಸ್ತ್ರ ಪತ್ರಿಕೆಯಲ್ಲಿ 12 ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಲಾಗಿದೆಯಂತೆ. ಗಣಿತ ಪತ್ರಿಕೆಯ 60 ಪ್ರಶ್ನೆಗಳಲ್ಲಿ 18 ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಹಾಗೂ 12 ಅತಿ ಕಠಿಣ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದರಿಂದ ರ್ಯಾಂಕ್ನಲ್ಲಿ ವ್ಯತ್ಯಾಸ ಆಗಬಹುದು. ಮಕ್ಕಳು ಕಷ್ಟಪಟ್ಟು ಓದಿದ್ದೆಲ್ಲ ವ್ಯರ್ಥ ಆಗುವ ಆತಂಕ ಎದುರಾಗಿದೆ. 18 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಸರಿಸುಮಾರು 13 ಪ್ರಶ್ನೆಗಳು ಬಯಾಲಜಿಯಲ್ಲಿ ಔಟ್ ಆಫ್ ಸಿಲೆಬಸ್ ಆಗಿದೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂತು, ಅದನ್ನು ಹೇಗೋ ಓದ್ತಾರೆ ಬರೀತಾರೆ ಅಂತ ಅಂದ್ಕೊಳ್ಳೋಣ. ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ 18 ಪ್ರಶ್ನೆಗಳು ಅಥವಾ 20 ಪ್ರಶ್ನೆಗಳನ್ನು ನೋಡಿದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ನಾನು ಯಾವುದೋ ಒಂದು ಹಳೆ ಮೆಟೀರಿಯಲ್ ನೋಡ್ತಾ ಇದ್ದೆ, ಯಾವುದೋ ಕಾರ್ಪೊರೇಟ್ ಕಾಲೇಜ್ದು, ಯಾವುದೋ ಕಾರ್ಪೊರೇಟ್ ಕಾಲೇಜಿನ ಹಳೆ ಮೆಟೀರಿಯಲಲ್ಲಿ ಈ ಎಲ್ಲ ಪ್ರಶ್ನೆಗಳು ಇದ್ದಾವೆ. ನಾನು ಯಾರನ್ನೂ ಆರೋಪ ಮಾಡ್ತಾ ಇಲ್ಲ, ಇಲ್ಲಿ ಯಾವುದೋ ಕಾರ್ಪೊರೇಟ್ ಕಾಲೇಜ್ಗೆ ಉಪಯೋಗ ಆಗುವಂಥ ಪತ್ರಿಕೆ ಇದು. ಇನ್ನು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ ಕೆಇಎ ನಿರ್ದೇಶಕಿ ಎಸ್ ರಮ್ಯಾ, ಎಲ್ಲ ಪರೀಕ್ಷೆಗಳು ಮುಗಿದ ಮೇಲೆ ಕೀ ಆನ್ಸರ್ಗಳನ್ನ ಬಿಡ್ತೇವೆ. ಬಳಿಕ ವಿದ್ಯಾರ್ಥಿಗಳು ದಾಖಲೆ ಸಮೇತ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದು. ನಾವು ಎಕ್ಸ್ಪರ್ಟ್ ಕಮಿಟಿಗೆ ರೆಕಮೆಂಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಈಗ ಏನು ಈ ಥರ ಅಬ್ಜೆಕ್ಷನ್ ಇಲ್ಲ, ಇದು ಔಟ್ ಆಫ್ ಸಿಲೆಬಸ್ ಇದೆ ಅಂತ ಏನಾದರೂ ಆದರೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಅದು ಪ್ರತಿ ವರ್ಷವೂ ಇದೆ, ಈಗ ಅಂತ ಅಲ್ಲ, ಇಟ್ಸ್ ಆಲ್ವೇಸ್ ದೇರ್. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಆನ್ಸರ್ ಕೀಸ್ನ ರಿಲೀಸ್ ಮಾಡಿ ನಾವು ಒಬ್ಜೆಕ್ಷನ್ಸ್ಗೆ ಕಾಲ್ ಮಾಡ್ತೀವಿ. ಸೊ ಆ ಥರ ಇವ್ರಿಗೇನಾದರೂ ಔಟ್ ಆಫ್ ಸಿಲೆಬಸ್ ಆ ಥರ ಅನಿಸಿದ್ರೆ ವಿತ್ ಪ್ರಾಪರ್ ಪ್ರೂಫ್, ಅಂದರೆ ಯಾವ ವರ್ಷದಿಂದ ಇದು ಸಿಲೆಬಸ್ನಲ್ಲಿ ಇಲ್ಲ, ಯಾವಾಗ ರಿವೈಸ್ ಆಯಿತು ಸಿಲೆಬಸ್ಸು, ಇದು ಯಾವಾಗಿಂದ ಡಿಲೀಟ್ ಆಗಿದೆ, ಆ ಥರ ವಿತ್ ಪ್ರಾಪರ್ ಪ್ರೂಫ್ ಆಬ್ಜೆಕ್ಷನ್ ಲಿಂಕಲ್ಲಿ ಸಬ್ಮಿಟ್ ಮಾಡಲಿ. ಒಟ್ನಲ್ಲಿ ಈ ಬಾರಿ 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಔಟ್ ಆಫ್ ಸಿಲೆಬಸ್ ಬಂದಿರುವ ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಔಟ್ ಆಫ್ ದಿ ಸಿಲೆಬಸ್ ಬಂದಿದ್ದೇ ಆದರೆ ವಿದ್ಯಾರ್ಥಿಗಳ ಬೇಡಿಕೆಗೆ ಪರೀಕ್ಷಾ ಪ್ರಾಧಿಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.